ಗಾಯ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಸ್ವಂತ ಮನೆ ವ್ಲಾಗ್. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನಲ್. ಇವತ್ತು ಹೋಮ್ ಟೌನ್ ನೋಡಿ, ಇದು ನಮ್ಮ ಮನೆ. ಫಸ್ಟ್ ಇದು ಇಷ್ಟೇ ಪಾರ್ಕಿಂಗ್ ಏರಿಯಾ ಇರೋದು. ಇದು ಬಂದ್ಬಿಟ್ಟು ಸ್ಟೋರ್ ರೂಮ್. ಈ ಸೈಡ್ ಬಂದು ಗ್ಯಾಸ್ ಎಲ್ಲ ಇಡಕ್ಕೆ ಸಿಲಿಂಡ್ರು ಎಲ್ಲ ಕೆಳಗಡೆ ಡೈರೆಕ್ಟ್ ಮನೆಗೆ ಕಲೆಕ್ಷನ್ ಕೊಟ್ಟಿದ್ವಿ. ನೆಕ್ಸ್ಟ್ ಇದೊಂದು 1 BHK ರೂಮ್. ಇದು 1 BHK ರೂಮ್. ಒಳಗಡೆ ಬನ್ನಿ ತೋರಿಸ್ತೀನಿ ಯಾವ ನೋಡಿ. ಸಮ್ ಫಿಲ್ ಮಾಡಿಸಿದ್ದೀವಿ ಕೆಳಗಡೆ. ವಿಡಿಯೋ ಮಾಡ್ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಮನೇಲಿ ಯಾರು ಇಲ್ಲ, ಮನೆ ಪೇಂಟ್ ಮಾಡಿಸ್ಬಿಟ್ಟು ಖಾಲಿ. ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು 1 BHK ರೂಮ್. ಇದು ಕಿಚನ್, ಇದು ದೇವ್ರ ಮನೆ. ಇಷ್ಟು ಚಿಕ್ಕ ಮನೆ 1 BHK. ಇದು ಏನಂತ 30-40 ಸೆಂಟ್. ನೋಡಿ, ಇದು ಅಡುಗೆ ಮನೆ. ಇದು ಯಾಕೆ ಇಷ್ಟು ಪ್ಲಾನಿಂಗ್ ಅಂದರೆ, ಇದು ನಮ್ಮಮ್ಮ ಮಾಡಿಸಿದ್ದು. ಯಾಕೆ ಅಂದರೆ ಸ್ಟೋರೇಜ್ ಜಾಸ್ತಿ ಬೇಕು ಅಂದ್ಬಿಟ್ಟು 5 ಶೆಲ್ಫ್ ಮಾಡಿಸಿದ್ದಾರೆ. ಯಾಕೆ ಅಂದರೆ ತುಂಬ ಸ್ಟೋರೇಜ್ ಇಡೋಕ್ಕೆ ಬೇಕಾಗುತ್ತೆ, ಬಂದವ್ರಿಗೆ ಹೆಲ್ಪ್ ಆಗಲಿ ಅಂತ ಅವ್ರು ಈ ಥರ ಮಾಡಿಸಿದ್ದು. ಅಡುಗೆ ಮನೆ ಇಷ್ಟು ದೊಡ್ಡದಾಗಿದೆ, ಸುತ್ತ ಸ್ಟೋರೇಜ್ ಮಾಡೋಕ್ಕೆ ಫುಲ್ಲು ಶೆಲ್ಫ್ ಹಾಕ್ಸಿದ್ದು. ಇದು ದೇವ್ರ ಮನೆ. ದೇವ್ರ ಮನೆ ಸದ್ಯಕ್ಕೆ ದೇವ್ರ ಮನೇಲಿ ಯಾರು ಇಲ್ಲ, ನಾನೇ ಹೋಗ್ತಾ ಇದ್ದೀನಿ. ಇದು ಫುಲ್ ಲೆಂತಿ ಇದೆ, ತುಂಬ ಉದ್ದ ಇದೆ. ಕಿಚನ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ದೇವ್ರ ಮನೆ ಮಾಡಿಸಿದ್ದೀವಿ. ಅದಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದೀವಿ. ಈ ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಬಿಫೋರ್ 5 years ಬಿಫೋರ್ ಮಾಡಿದ್ದು. ಅದಕ್ಕೆ ಅಷ್ಟು ಸಿಂಪಲ್ ಆಗಿ ಮಾಡಿದ್ದೀವಿ. ಮೇಲ್ಗಡೆನೂ ಅಷ್ಟೇ ಫುಲ್ ಡಿಸೈನ್ ಹಾಕ್ಸಿದ್ದೀವಿ. ನೆಕ್ಸ್ಟು ಇದೆಲ್ಲ ರಾಯಲ್ ಪೇಂಟ್. ಎಂಟೈರ್ ಈ ಬಿಲ್ಡಿಂಗ್ ಪೂರ್ತಿ ರಾಯಲ್ ಪೇಂಟ್ ಮಾಡಿಸಿದ್ವಿ. ಬಟ್ ಇದು 5 ವರ್ಷ ಆದಮೇಲೆ ಇದು ನೆಕ್ಸ್ಟು ಬೇರೆ ಬೇರೆ ಪೇಂಟ್ ಮಾಡಿಸ್ಕೊಂಡಿದ್ದಾರಲ್ಲ, ಇದೆಲ್ಲ ಬಂದ್ಬಿಟ್ಟು ರಾಯಲ್ ಪೇಂಟ್. ನಾವು ನೆಕ್ಸ್ಟ್ ವಾಶ್ ಕೂಡ ಮಾಡ್ಬೋದು. ಇದು ಬನ್ನಿ ನೆಕ್ಸ್ಟ್. ಇಲ್ಲಿ ಮಿರರ್ ಹಾಕ್ಕೊಬೋದು, ಬಟ್ ಇದು ಬಾಡಿಗೆ ಮನೆ ಅಲ್ವಾ, ಮಿರರ್ ಅಂತ ಸ್ಪೇಸ್ ಬಿಟ್ಟಿದೆ. ಇದು ವಾಶ್ ಬೇಷನ್. ನೆಕ್ಸ್ಟ್ ರೂಮ್. ಇದು ರೂಮ್ 1 BHK ಅಷ್ಟೇ. ಇದು ರೀಸೆಂಟ್ ಪೇಂಟ್ ಆಗಿದೆಯಲ್ಲ, ಸೊ ಅದು ಇನ್ನೂ ಡ್ರೈ ಆಗಿಲ್ಲ. ಇದು ಕಿಟಕಿ. ಇಲ್ಲಿ ಡೈರೆಕ್ಟ್ ಕಾಣಿಸುತ್ತೆ, ಆಚೆಗಡೆ ಎಲ್ಲ ಪಾರ್ಕಿಂಗ್ ಲಾಟ್ ಎಲ್ಲ ಕಾಣಿಸುತ್ತೆ. ಇದು ಸುತ್ತ ಸ್ಟೋರೇಜ್. ಹಿಂಗ್ ಬಂದ್ರೆ ಇದು ವಾಶ್ರೂಮ್. ಇದು ವಾಶ್ರೂಮ್ ಏನು ತೋರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರ ಮನೇಲಿ ಯಾವ ಥರ ವಾಶ್ರೂಮ್ ಇರುತ್ತೋ ಅದೇ ಥರ ಇರುತ್ತೆ ಅಷ್ಟೇ. ಸೊ ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ, ಸಾಕು. ವಾಶ್ರೂಮ್ ಸುದ್ದಿಗೆಲ್ಲ ಹೋಗೋದು. ನೆಕ್ಸ್ಟ್ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ನೋಡಿ, ಇದು ಫಸ್ಟ್ ಫ್ಲೋರು. ಬಟ್ ಇದನ್ನ ನಾವು ಈ ಥರ ಯಾಕೆ ಮಾಡಿಸಿರೋದು ಅಂದರೆ, ನಾವು ಫುಲ್ ಕ್ಲೋಸಪ್ ಮಾಡಿಸಿ ಡಿಸೈನ್ ಮಾಡಿಸ್ಬೇಕಿತ್ತು. ಇಲ್ಲಿ ಡಿಸೈನ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಬೇಡ, ತುಕ್ಕಿಡ್ದು ಬಿಡುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಈ ಥರ ಕಂಬಿ ಹಾಕ್ಸಿ ಓಪನ್ ಬಿಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿಸೋಣ ಅಂತ ಇದ್ವಿ, ಬಟ್ ನಾವಿದ್ದಾಗ ನಾವು ಮಾಡಿಸಿ ಇಟ್ಟಿದ್ವಿ. ಸೊ ಇವಾಗ ನಾವಿಲ್ವಲ್ಲ, ಅದಕ್ಕೆ ಇದು ಲೆಂತಿಯಾಗಿ ದೊಡ್ಡದು ಮೆಟ್ಲು ಮಾಡಿಸಿದ್ದೀವಿ. ಇಲ್ಲೆಲ್ಲ ನಾನು ಈ ಸೈಡ್ ಫೋಟೋ ಹಾಕ್ತೀನಿ. ಫಸ್ಟ್ ನಾವಿದ್ದಾಗ ಯಾವ ಥರ ಎಲ್ಲ ಇಲ್ಲಿ ಇಟ್ಟಿದ್ವಿ ಅದನ್ನೆಲ್ಲ ನಾನು ಫೋಟೋ ಹಾಕ್ತೀನಿ. ಬನ್ನಿ, ಫಸ್ಟ್ ಫ್ಲೋರ್ ನಮ್ಮ ಮನೆಗೆ ಹೋಗೋಣ. ನಾವಿದ್ದಿದ್ದು ಮನೆಗೆ ಹೋಗೋಣ. ಈ ಡೋರ್ ಯೂಸ್ ಮಾಡಬೇಕಿತ್ತು. ಇದು ನಾವಿರೋದಕ್ಕೋಸ್ಕರ ಫುಲ್ ಸೇಫ್ಟಿ ಮಾಡಿಸ್ಕೊಂಡಿದ್ವಿ. ಗ್ರಿಲ್ ಎಲ್ಲ ಹಾಕ್ಸಿದ್ವಿ. ಹೆಂಗೆ ಅಂದರೆ, ಈ ಗ್ರಿಲ್ ಹಾಕಿದ್ರೆ ನಾವು ಮೇನ್ ಡೋರ್ ಸಮೇತ ಓಪನ್ ಇಡ್ಬೋದಿತ್ತು. ನೀವು ನೋಡ್ಬೋದು, ಇದು ನಾವಿದ್ದಿದ್ದು ಫ್ಲೋರು. ಸೊ ನಾವು ಫುಲ್ಲು ಗ್ರಿಲ್ ಹಾಕ್ಸಿ ಫುಲ್ ಸೇಫ್ಟಿ ಮಾಡಿಸ್ಕೊಂಡಿದ್ವಿ. ಯಾಕೆ ಅಂತ ಅಂದರೆ, ಯಾರಾದರೂ ಬಂದು ಇಲ್ಲಿ ನಾಕ್ ಮಾಡಿದ್ರೆ ನಾವು ಅಲ್ಲಿಂದ ಇಲ್ಲಿ ತೆಗಿಯೋ ಥರ ಇತ್ತು. ಸೊ ಈ ಕಡೆ ರಾಧಾಕೃಷ್ಣ ಹಾಕಿ ಫಸ್ಟು ನಾವು ಇಲ್ಲಿದ್ದಾಗ ಪಾಟ್ ಎಲ್ಲ ಇಕ್ಕಿದ್ವಿ. ಈ ಗ್ರಿಲ್ ಹಾಕ್ಬಿಟ್ಟು ನಾವು ಹೋಗ್ತಾ ಇದ್ವಿ ಅಷ್ಟೇ. ಇಷ್ಟು ಫುಲ್ಲು ಸೇಫ್ಟಿ.
ಎಂಟೈರ್ ಇಲ್ಲಿಂದ ಫುಲ್ ಅಲ್ಲಿ ಡೆಡ್ ಎಂಡ್ವರೆಗೂ ಕವರ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇರ್ತದೆ. ನೋಡಿ ಎಂಟ್ರೆನ್ಸ್ ಈ ಥರ ಇರುತ್ತೆ. ಇಲ್ಲಿ ನಾವು ಸುಮ್ಮನೆ ಏನಾದರೂ ತುಳಸಿ ಗಿಡ ಮತ್ತು ಮನಿ ಪ್ಲ್ಯಾಂಟ್ ಹತ್ರ ಏನಾದ್ರು ಹಾಕ್ಸ್ಕೊಳಕ್ಕೋಸ್ಕರ ಇದನ್ನು ಇಟ್ಟಿದ್ವಿ. ಬನ್ನಿ ಒಳಗಡೆ ಹೋಗೋಣ ಯಾವ ಥರ. ಈ ಪ್ರೆಸೆಂಟ್ ಇವಾಗ ಬಾಡಿಗೆ ಮನೆಯವರು ಇದ್ದಾರೆ, ಇವರೇ ಅದು. ಪಾಪ ಅವ್ರ ಕೈಲೇ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ. ಇದು ಅಷ್ಟೇ 1 BHKನೆ. ಮೇಲ್ಗಡೆ POP ಮಾಡಿಸಿದ್ವಿ. ಇದು ನಾವಿರೋದಕ್ಕೋಸ್ಕರ ನಾವು ಈ ಥರ ಮಾಡಿಸ್ಕೊಂಡಿದ್ವಿ. ಈ ಕಡೆ ಎಲ್ಲ ಡ್ರಾಯಿಂಗ್ ಇತ್ತು. ನಾನು ಈ ಸೈಡ್ ಪಿಕ್ಚರ್ ಹಾಕ್ತೀನಿ, ನಾವು ಫಸ್ಟ್ ಇದ್ದಿದ್ದು. ಬಟ್ ಇವಾಗ ಅದೆಲ್ಲ ಪೇಂಟ್ ಮಾಡಿಸಿದ್ದಾರೆ. ಇದಾಗಲೇ 3 ಅವ್ರ ಬಾಡಿಗೆ ಅನ್ಕೋತೀನಿ, ಅದಕ್ಕೆ ಪೇಂಟ್ ಮಾಡಿಸಿದ್ದಾರೆ. ಇದು ನಾವಿರೋದಕ್ಕೋಸ್ಕರ ಇದೆಲ್ಲ ಮಾಡಿಸಿದ್ದು. ಇದು ಅಷ್ಟೇ 1 BHK ಮನೆ, ಚಿಕ್ಕದು, ನಾವೇ ಇರೋಕ್ಕೋಸ್ಕರ ಅಷ್ಟೇ. ಬನ್ನಿ ಫಸ್ಟ್ ಅಡುಗೆ ಮನೆ ತೋರಿಸ್ತೀವಿ. ಅಕ್ಕ ತೋರಿಸ್ಬೋದಾ? ತೋರಿಸಿ ಪರವಾಗಿಲ್ವಾ? ಪರವಾಗಿಲ್ಲ. ನೋಡಿ ಇವಾಗ ಪ್ರೆಸೆಂಟ್ ಇದಾರಲ್ಲ, ಸೊ ಪರ್ಮಿಷನ್ ತಗೊಂಡು ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇನೆ. ಈ ಸೈಡ್ ನೋಡಿ ಚಿಕ್ಕದು, ಪರವಾಗಿಲ್ಲ, ಒಂದು 5 ಜನ ಇರ್ಬೋದು ಆ ಥರ ಮನೆ ಇದೆ, ಚೆನ್ನಾಗಿದೆ. ಇವರು ಅಷ್ಟೇ ಪ್ರೆಸೆಂಟ್ ಇರೋ ಮನೆಯವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಇಷ್ಟು ಫುಲ್ ಸ್ಟೋರೇಜ್ ಮಾಡೋಕ್ಕೆ ಫುಲ್ಲು. ಇದೂ ಸಮೇತ ನಾವು ಮಾಡಿಸಿದ್ವಿ. ಯಾಕೆ ಅಂದರೆ ನಾವಿರೋ ಮನೆಗಂದ್ರೆ ನಾವು ಫುಲ್ಲು ಸೇಫ್ಟಿ ನೋಡ್ಕೋತೀವಲ್ಲ, ಹಾಕ್ಸಿದ್ವಿ. ಯಾಕೆ ಅಂದರೆ ನಾವು ಇರೋದು ಸೇಫ್ಟಿಗೋಸ್ಕರ ಮಿಸ್ ಹಾಕ್ಸಿದ್ವಿ. ಇದು ನೆಕ್ಸ್ಟ್ ದೇವ್ರ ಮನೆ. ಇದು ಕೆಳಗಡೆ ಮನೆ ಥರ ದೊಡ್ಡದಲ್ಲ, ಯಾಕಂದರೆ ದೊಡ್ಡದು ಇಲ್ಲಿವರೆಗೂ ಬಂದಿತ್ತು. ಇದು ಚಿಕ್ಕದಕ್ಕೋಸ್ಕರ ಎಷ್ಟು ಚಿಕ್ಕದಾಗಿ ಸಿಂಪಲ್ ಆಗಿದೆ ಅಷ್ಟೆ. ನೆಕ್ಸ್ಟ್ ಬನ್ನಿ ರೂಮ್ ತೋರಿಸ್ತೀವಿ. ಅಯ್ಯೋ ಪಾಪ ಮಗು ಇತ್ತು. ಇದು ಮಿರರ್ ಏರಿಯಾ. ವಾಶ್ರೂಮಿಂದ ಬಂದು ಫೇಸ್ ನೋಡ್ಕೊಳಕ್ಕೆ ವಾಶ್ ಬೇಷನ್, ಇದಕ್ಕೋಸ್ಕರ ನಾವು ಇದೊಂದು ಚಿಕ್ಕದಾಗಿ ಮಿರರ್ ಹಾಕ್ಸಿದ್ವಿ. ಇದು ಹಿಂಗೆ ಡೈರೆಕ್ಟಾಗಿ ವಾಶ್ರೂಮ್. ಇದು ವಾಶ್ರೂಮ್ ಸಾಕು ಇಷ್ಟೇ. ಮತ್ತೆ ಇದನ್ನು ಬೇಡ ಬಿಡಿ, ಅದೆಲ್ಲ ತೋರಿಸ್ಬೇಕು. ನೆಕ್ಸ್ಟ್ ಒಳಗಡೆ ಬನ್ನಿ ರೂಮ್ ತೋರಿಸ್ತೀನಿ. ಇಲ್ಲಿ ಬನ್ನಿ. ಇಲ್ಲಿ ಇದು ಇವಾಗ ಪ್ರೆಸೆಂಟ್ ಇದಾರಲ್ಲ ಆ ಮನೆ ಮಗು. ಅವಳು ಫಸ್ಟ್ ಎದ್ದಿದ್ದಾಳಲ್ಲ, ಸೊ ಗಾಬರಿ ಬಿದ್ದಿದ್ದಾಳೆ. ಪರವಾಗಿಲ್ಲ, ಆಮೇಲೆ ಮಾತಾಡ್ಸೋಣ ಬನ್ನಿ. ಇದು ನಾವಿರೋದಕ್ಕೋಸ್ಕರ ವಾಟರ್ ಪ್ರೂಫ್ ಮಾಡಿಸ್ಕೊಂಡಿದ್ವಿ. ಬಟ್ ಕೆಳಗಡೆ ಮನೆಯಲ್ಲೆಲ್ಲ ಮಾಡಿಸಿರ್ಲಿಲ್ಲ. ನಾವು ಇದ್ವಲ್ಲ, ಸೊ ನಮಗೆ ಬೇಕಾಗುತ್ತೆ. ನಾವು ಇದ್ದಿದ್ದು 5 ಜನ, ಸೊ 5 ಜನಕ್ಕೆ ಇದು ಇನ್ನೂ ಸಾಕಾಗ್ತಿರ್ಲಿಲ್ಲ, ಅಷ್ಟು ಬಟ್ಟೆ ಇತ್ತು ನಮ್ದು. ಬಟ್ ನಾವು ಕೆಳಗಡೆ ಇಕ್ಕೋತೀವಿ. ಇಲ್ಲೆಲ್ಲ ಸ್ಟೋರ್ ಮಾಡಿದ್ವಿ. ಇಲ್ಲಿ ಫುಲ್ಲು ಹಿಂದ್ಗಡೆವರೆಗೂ ಸ್ಟೋರೇಜ್ ಇದೆ. ಇದು ಇಲ್ಲೆಲ್ಲ ಇಟ್ಟಿದ್ವಿ. ಇದು ಡ್ರೆಸ್ಸಿಂಗ್ ಟೇಬಲ್. ನಾವು ಡೈರೆಕ್ಟ್ ಅಟ್ಯಾಚ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ವಿ. ಇಲ್ಲೂ ಅಷ್ಟೇ ಸ್ಟೋರೇಜ್ ಎಲ್ಲ ಮಾಡತ್ತರ. ಬಟ್ ಇವಾಗ ಬೇರೆಯವ್ರು ಇಟ್ಟಿದ್ವಿ, ನಾವು ಹತ್ರ ಎಲ್ಲ ಓಪನ್ ಮಾಡಬಾರ್ದು, ಸೊ ಅದಕ್ಕೆ ಇದು ಸ್ಲೈಡ್ ಮಾಡಿಸಿದ್ವಿ. ಇದು ಈ ಥರ ಸ್ಲೈಡ್ ಅಕ್ಕ ಬೇಜಾರಾಗಲ್ವಾ? ಇದು ಅಷ್ಟೇ ಸ್ಲೈಡ್ ಈ ಥರ. ನಾವು ಇದ್ದಿದ್ರೆ ಓಪನ್ ಮಾಡಿ ಡ್ರೆಸ್ಸಿಂಗ್ ಎಲ್ಲ ತೋರಿಸ್ತಾ ಇದ್ದೆ. ಬಟ್ ಇವಾಗ ಬೇರೆಯವ್ರು ಇದ್ದಾರೆ, ನಾವು ಆ ಥರ ಎಲ್ಲ ತೋರಿಸ್ಬಾರ್ದು, ಅದಕ್ಕೋಸ್ಕರ ಜಸ್ಟ್ ಸ್ಲೈಡ್ ಮಾಡಿ ಬಿಡ್ತಾ ಇದ್ದೀನಿ ಅಷ್ಟೇ ಗೈಸ್. ಇದು ಇಷ್ಟೇ ರೂಮ್. 1 BHK. ಕೆಳಗಡೆನೂ 1 BHK, ನಮ್ಮ ಫ್ಲೋರ್ ಫಸ್ಟ್ ಫ್ಲೋರಲ್ಲೂ 1 BHK. ಮೇಲ್ಗಡೆ ಬಂದ್ಬಿಟ್ಟು ಬರೀ ಸಿಂಗಲ್ ಬ್ಯಾಚುಲರ್ ರೂಮ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಇದು ಫಸ್ಟ್ ಫ್ಲೋರ್ ಮುಗಿದ. ಇವಾಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಇದು ಟೆರೆಸ್ ಮೇಲೆ 1 ಬ್ಯಾಚುಲರ್ ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಇದೊಂದು ತೋರಿಸ್ಬೇಕಿದೆ. ಇದು ಇಲ್ಲಿ ನೋಡಿ, ಇದು ನಮಗೆ ಪೇಂಟಿಂಗ್ ಬೇಕು ಅಂತ ನಾವು ಮಾಡಿಸ್ಕೊಂಡಿದ್ದು. ಬಟ್ ಇದು ಟೈಲ್ಸಲ್ಲಿ ಬಂದಿತ್ತು, ನನಗೆ ಹೇಳೋದು ಮರೆತೆ. ಸೊ ನಮಗೆ ಕೆಳಗಡೆ ಬರೀ ಬುದ್ಧನ ಹಾಕ್ಸಿದ್ವಿ. ಮನೆಗೆ ಬಂದವರು ನೆಮ್ಮದಿಯಾಗಿ ಒಳಗೆ ಬರಲಿ ಅಂತ ನಾವು ಕೆಳಗಡೆ ಬುದ್ಧನ ಹಾಕ್ಸಿದ್ವಿ. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ರಾಧಾಕೃಷ್ಣ. ಯಾಕೆ ಅಂದರೆ ನಾವು ಫ್ಯಾಮಿಲಿ ಇದ್ದಿದ್ದಲ್ವ, ನಮಗೆಲ್ಲರಿಗೂ ರಾಧಾಕೃಷ್ಣ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಇತ್ತು, ಅದಕ್ಕೋಸ್ಕರ ನಾವು ರಾಧಾಕೃಷ್ಣ ಹಾಕ್ಸಿದ್ವಿ. ಸೊ ಅದನ್ನು ಈ ಜಾಗದಲ್ಲಿ ಹಾಕ್ಸ್ಬೇಕಂತ ಬಂದಿತ್ತು. ಬಟ್ ಇಲ್ಲಿ ವಾಶ್ರೂಮ್ ಬರುತ್ತೆ, ಇದು ನೋಡಿ ವಾಶ್ರೂಮ್ ಬರುತ್ತೆ, ಇಲ್ಲಿ ಫೋಟೋ ಬರಬಾರ್ದು ಅಂದ್ಬಿಟ್ಟು ನಾವು ಈ ಸೈಡ್ ಹಾಕ್ಸಿದ್ವಿ. ಬಟ್ ಕೆಳಗಡೆ ಇರೋದು ಇಲ್ಲೇ ಇರೋದು. ಬಟ್ ಬುದ್ಧ ಅಲ್ವಾ, ಏನಾಗಲ್ಲ ಅಂತ ನಾವು ಮೇಲ್ಗಡೆ. ನೆಕ್ಸ್ಟು ಇದು ಇದೇ ಇವಾಗ ಹೋಗ್ತಾ ಇರೋದು. ಇದು ನಾವು ಪ್ರೆಸೆಂಟ್ ಇದ್ದಾಗ ಹಾಕೊಂಡಿದ್ದು ಮಲ್ಲಿಗೆ ಗಿಡ. ಇವಾಗ ಈ ಮನೆಗೆ ನಾವು ಹೋಗ್ತಾ ಇರೋದು. ಇಲ್ಲೇ ಆ್ಯಕ್ಚುಲಿ ನಾನು ಇದ್ದಿದ್ದು ರೂಮ್. ಇದು ಆ್ಯಕ್ಚುಲಿ ನಾನು ಇದ್ದಿದ್ದು ರೂಮು.
ಇವಾಗ ಇದ್ದಿದ್ದು ಈ ರೂಮು ಫಸ್ಟ್ ನಾವಿದ್ದಿದ್ದು. ಫಸ್ಟ್ ಇಲ್ಲಿ ಯಾರು ಇರಲಿಲ್ಲ, ರೀಸೆಂಟಾಗಿ ಮನೆ ಕಟ್ಟಿದಾಗ ಇಲ್ಲಿದ್ದಿದ್ದು ನಾನು ರೂಮು. ಇವಾಗ ಒಳಗಡೆ ತೋರಿಸ್ತೀನಿ. ನಾನು ಈ ಸೈಡ್ ಇಲ್ಲ, ಈ ಸೈಡ್ ಫೋಟೋ ಹಾಕಿರ್ತೀನಿ. ಒಳಗಡೆ ಯಾವ ಥರ ನಾನು ರೆಡಿ ಮಾಡಿಟ್ಟಿದ್ದೆ ಅದೆಲ್ಲ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಇವರು ಪ್ರೆಸೆಂಟ್ ಇವಾಗ ಯಾರೋ ಬಾಡಿಗೆಗೆ ಬರ್ತಿದ್ದಾರೆ, ಸೊ ಅದಕ್ಕೋಸ್ಕರ ಇದು ಈ ಥರ ರೆಡಿ ಮಾಡಿಸ್ತೀನಿ. ಪೇಂಟ್ ಆಗಿದೆ ಅಷ್ಟೇ, ನೆಕ್ಸ್ಟ್ ಇನ್ನೊಬ್ರು ಬರಬೇಕು, ಅದಕ್ಕೋಸ್ಕರ ಇನ್ನೂ ರೆಡಿ ಮಾಡಿಲ್ಲ ಅಷ್ಟೇ. ಇನ್ನೊಬ್ರು ಯಾರಾದರೂ ಬರೋ ಅಷ್ಟಕ್ಕೆ ವ್ಲಾಗ್ ಮಾಡೋಣ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಇದು ನೋಡಿ ಒನ್ ಬ್ಯಾಚುಲರ್ ರೂಮ್. ಇದು ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಅಟ್ಯಾಚ್ ವಾಶ್ರೂಮ್. ಫುಲ್ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಇಂಡಿಯನ್ ವಾಶ್ರೂಮ್, ನಮ್ಮ ಫ್ಲೋರ್ ಬಂದ್ಬಿಟ್ಟು ವೆಸ್ಟರ್ನ್ ವಾಶ್ರೂಮ್. ಇದು ಮೇಲ್ಗಡೆ ಬ್ಯಾಚುಲರ್ ರೂಮ್ ಬಂದ್ಬಿಟ್ಟು ಇಂಡಿಯನ್ ವಾಶ್ರೂಮ್ ಮಾಡಿಸಿದ್ದೀವಿ. ಬಟ್ ನಮ್ಮ ಫ್ಲೋರಲ್ಲಿ ನಾವಿದ್ದಿದ್ದ ಮನೇಲಿ ನಾವು ವೆಸ್ಟರ್ನ್ ವಾಶ್ರೂಮ್ ಯೂಸ್ ಮಾಡಿದ್ವಿ ಅಷ್ಟೇ ನಮ್ಮ ಮನೆ. ನೆಕ್ಸ್ಟು ಮೇಲ್ಗಡೆ ಸ್ಟೋರೇಜ್ ರೂಮ್ ಇದೆ ಚಿಕ್ಕದಾಗಿ. ಕೆಳಗಡೆ ಫಸ್ಟ್ ಏನು ಸ್ಟೋರೇಜ್ ರೂಮ್ ಇದೆಯೋ ಮೇಲ್ಗಡೆ ಅದೇ ಥರ ಇದೆ. ಅದೊಂದು ಕ್ಲಿಪ್ ತೋರಿಸ್ತೀನಿ ನಾನೇ. ಇವಾಗ ನೀವು ನೋಡ್ಬೋದು, ಇದು ಟೆರೆಸ್ ಮೇಲಿಂದ ಇನ್ನೊಂದು ಫ್ಲೋರ್ ಇದೆ. ಅದರಲ್ಲಿ ಸುಮ್ಮನೆ ಸ್ಟೋರೇಜ್ ಏನಾದರೂ ನಮ್ಮ ಮನೆ ವೇಸ್ಟೇಜ್ ಇಡೋಕ್ಕೋಸ್ಕರ ನಾವು ಮಾಡಿದ್ವಿ. ಅದಕ್ಕೆ ಡೋರ್ ಮಾಡಿಸಿ ಹಾಕೊಂಡಿದ್ವಿ. ಸಿಂಟೆಕ್ಸ್ ಇಡೋ ಕೆಳಗಡೆ 6 ಫೀಟ್ ಏನೋ ಇದೆ. ನನ್ನ ಹೈಟ್ ಕರೆಕ್ಟಾಗಿದೆ. ಇಲ್ಲಿ ಸ್ಟೋರೇಜ್ ಇಕ್ಕಕ್ಕೆ ಮಾಡಿದ್ವಿ. ಫುಲ್ ಟಾಪ್ ಇದರಲ್ಲಿ ಏನಾದರೂ ಬಾಡಿಗೆ ಮನೆಯವ್ರ ವೇಸ್ಟೇಜ್ ಇಕ್ಕೊಳಕ್ಕೆ, ಇವಾಗ ನಮ್ದು ಏನಾದರೂ ವೇಸ್ಟೇಜ್ ಇದ್ದರೆ ಅದು ಇಡೋಕ್ಕೋಸ್ಕರ ಅಲ್ಲಿ ಇಟ್ಟಿದ್ವಿ. ಸ್ಟೋರ್ ರೂಮ್ ಕೆಳಗಡೆ ಒಂದಿದೆ, ಅದು ಲಾಕ್ ಆಗಿತ್ತು, ತೋರ್ಸೋಕ್ಕಾಗಿಲ್ಲ. ಇದೊಂದು ಸ್ಟೋರ್ ರೂಮ್. ಟೋಟಲ್ 2 ಸ್ಟೋರ್ ರೂಮ್ ಇದೆ ನೋಡಿ. ಟೆರೆಸ್ ಮೇಲೆ ಈ ಥರ ಇದೆ. ಫುಲ್ ಎಂಟೈರ್ ಬಿಲ್ಡಿಂಗ್ ಕಾಣಿಸುತ್ತೆ. ನೆಕ್ಸ್ಟು ನಮ್ಮ ಮನೇಲಿ ಯಾವಾಗಾದರೂ ಒಂದು 3 ತಿಂಗಳಿಗೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಬಂದಮೇಲೆ ಅಂತೂ ಕೆಲಸ ಮಾಡೋದಿಲ್ಲ, ಹೋಗೋದೇ ಇಲ್ಲ. ಸೊ ಅಲ್ಲೆಲ್ಲ ಕ್ಲೀನಿಂಗ್ ಮಾಡಿ, ಯಾವುದೇ ನಮ್ಮ ಮನೆ ಅಲ್ವಾ, ಅದಕ್ಕೋಸ್ಕರ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ. ಅದಕ್ಕೆ ಸೈಡ್ ಪ್ಯಾಸೇಜಲ್ಲಿ ತುಂಬ ಗಲೀಜು ಹಾಕಿದ್ರು ಅಂದ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಹೋಗ್ತಿದ್ದಾರೆ. ನೋಡಿ, ಇಷ್ಟೇ ನಮ್ಮದು ಮನೆ ಬ್ಲಾಗ್ ಹೋಮ್ ಟೂರ್. ನೋಡಿದ್ರಲ್ಲ ನಮ್ಮ ಮನೆ. ಇದು ನೋಡಿ 3 tier ಬಿಲ್ಡಿಂಗ್ ಇದೆ ನಮ್ಮ ಮನೆ. ಬಟ್ ನಾವು ಪ್ರೆಸೆಂಟ್ ಬಾಡಿಗೆ ಮನೇಲಿರೋದು ಇವಾಗ. ಅದು ಯಾಕೆ ಏನು ನಿಮಗೆಲ್ಲ ಡೀಟೇಲ್ಸ್ ಹೇಳಬೇಕು ಅಂದರೆ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ನೋಡಿ. ಅಷ್ಟೇ ಗಾಯ್ಸ್, ನಮ್ಮ ಮನೆ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಬ್ಲಾಗ್ ಎಲ್ಲ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ.